ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು, ಜೀಜು ಅವರು ಮನೆಗೆ ಬರ್ತಿದ್ದಾರೆ. ಮದುವೆ ಆಗಿ ಹೊಸದ್ರಲ್ಲಿ ಮನೆಗೆ ಬರ್ತಿದ್ದಾರಲ್ಲ, ಸೊ ಅದಕ್ಕೆ ಡೆಕೋರೇಷನ್ ಮಾಡ್ತಿದ್ದೀನಿ. ವೆಲ್ಕಮ್ ಮಾಡಬೇಕಲ್ಲ, ಸೊ ಅದಕ್ಕೆ ವೆಲ್ಕಮ್ ಡೆಕೋರೇಷನ್ ಹೆಂಗೆ ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ. ನೋಡಿದ್ರೆ ಸ್ವಲ್ಪ ಫ್ಲವರ್ಸ್ ಇದ್ದು, ಅದು ರೆಡ್ ಮತ್ತು ವೈಟು. ಸೊ ಹೀಗೆ ತೆಗೋಣ ಅಂತ ಈಗ ಹಾರ್ಟ್ ಶೇಪ್ ತೆಗಿತಾ ಇರೋದು. ಫೈನಲ್ ಲುಕ್ ಈ ಥರ ಆಗೈತಿ. ಅಲ್ಲಷ್ಟೇ ಡೆಕೋರೇಷನ್ ಮಾಡಿದ್ದು. ನಮಗೆ ಡೆಕೋರೇಷನ್ ಮಾಡಬೇಕು ಅಂತಂದು ಪ್ಲ್ಯಾನೂ ಇರಲಿಲ್ಲ. ಸೊ ಇದ್ದಷ್ಟು ಹೂದಾಗನ ಡೆಕೋರೇಷನ್ ಮಾಡಿದ್ದು. ತರಬೇಕಂದ್ರೆ ನೈಟ್ 11 ಆಗೈತಿ. ಅವ್ರು ಬರೋಕೆ ಸ್ವಲ್ಪ ಲೇಟ್ ಆಗೈತಿ ಅವ್ರದ್ದು. ಅವ್ರನ್ನ ವೆಲ್ಕಮ್ ಮಾಡಬೇಕಲ್ಲ, ಸೊ ಅದಕ್ಕೆ ಚೆನ್ನಾಗಿರೋ ಡ್ರೆಸ್ ಹಾಕೊಂಡಿರೋದು. ಅವ್ರು ಬಂದರು. ಟೈಮ್ 11:30 ಆಗೈತಿ ನೈಟು. ಹುಡುಗನ ಕಡೆ ಪದ್ಧತಿ ಹೆಂಗೈತಂದ್ರೆ, ಮದ್ವೆ ಆದ ತಕ್ಷಣ ಒಂದು ದಿನ ಅವ್ರ ಮನೆಯಲ್ಲಿ ಇದ್ಬಿಟ್ಟು ಆಮೇಲೆ ಒಂದು 5 ಡೇಸು ಮತ್ತು ಹುಡುಗಿನ ಮನೆಗೆ ಬರಬೇಕಂತ ಇತ್ತು. ಸೊ ಅದಕ್ಕೆ ಬಂದಿದ್ದಾರೆ ವಾಪಸ್ಸು. ಮದುವೆ ಮುಗಿಸಿ ಹೊಸದರಲ್ಲಿ ನಮ್ಮ ಮನೆಗೆ ಬಂದಿದ್ದಾರಲ್ಲ, ಸೊ ಅದಕ್ಕೆ ಸ್ವಲ್ಪ ದೇವಸ್ಥಾನಕ್ಕೆ ಅಂದರೆ ಮನೆ ಮುಂದಿಂದು ಟೆಂಪಲಿಗೆ ನಮಸ್ಕಾರ ಮಾಡಿ ಬರೋಣ ಅಂತ ಹೊರಡ್ತಿದ್ದಾರೆ ಟೆಂಪಲ್ಗೆ. ಇರೋರು ಜೀಜು ಅವ್ರ ತಮ್ಮ ಮೋಹನ್ ಅಮ್ಮ. ಮರುದಿನ ನಾವು ಯೋಗಿ ಕೋಳಿಗೆ ಹೋಗ್ಬೇಕಂತ ಪ್ಲಾನ್ ಇತ್ತು, ಸೊ ಹೋಗ್ತಾ ಇದ್ದೀವಿ. ನಮ್ಮ ತಂಗಿಗಳನ್ನ ಕರ್ಕೊಂಡು ಹೋಗಿದ್ವಿ. ಯೋಗಿ ಕೋಳಿಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ನೋಡ್ತಿರೋದವರು. ಇದು ಮೆಟ್ಟ ನೋಡೋದು ಅರ್ಧಕ್ಕೆ ನಿಂದಿರ್ತಾರೆ, ದೂರ ಇರ್ತಾರೆ ನೋಡಿ.
ಸುಸ್ತು ಅಂತಲೇ ಕುತ್ಕೊಂಡು ಮೆಟ್ಲು ಹತ್ತಿ ಬಂದಿದ್ದೀವಿ. ಯಾರಿಗಾದ್ರೂ ಇದು ಲೊಕೇಶನ್ ಗೊತ್ತಿರಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಇವತ್ತು ಒಟ್ಟು ನಾವು ಸುತ್ತಾಡ್ಬೇಕು, ಅದು ಎಲ್ಲಿ ಹೋಗ್ತೀವಿ ಅನ್ನೋದು ಸಡನ್ ಪ್ಲ್ಯಾನ್ ಆಗತೈತಿ. ಇದು ಬಂದುಬಿಟ್ಟು ಬಸವನಕಟ್ಟೆ ಅಂತ. ಸೊ ಸ್ವಲ್ಪ ನೀರಿನ ಜಾಗ ಇರಲಿ ಅಂತ ಪ್ಲ್ಯಾನ್ ಇತ್ತು. ಸೊ ಬಂದಿದ್ದೀವಿ. ಒಟ್ಟು ಎಲ್ಲಿ ಸಿಗ್ತೈತೆ ಅಲ್ಲಿ ಇಬ್ಬರು ನಿಂತು ಫೋಟೋ ಹೊಡ್ಕೊಳಕತ್ತಾರ. ಇವರು ಹೊಡೆಯತ್ತಾರ. ಇರಲಿ ಫಸ್ಟಿಗೆ ಹೊಸ್ದಾಗಿ ಮದುವೆಲ್ಲ ಹೊಡ್ಕೊಳ್ಳಿ. ನಂದು ಅಣ್ಣ ಅಂತೂ ಫುಲ್ ಸ್ಪೀಡಾಗಿ ಹೊಡೆಯೋದು, ಕ್ರಾಸಿಂಗ್ ಬಂದರೆ ಟರ್ನ್ ಜಲ್ದಿ ಮಾಡೋದು, ಹಿಂಗೆಲ್ಲ ಮಾಡ್ತಾಯಿದ್ರು. ನಾವು ಈ ಕಡೆ ಬಾಗಿಲಿಗೆ ಬಿಡೋದು, ಆ ಕಡೆ ಬಾಗಿಲಿಗೆ ಬಿಡೋದು ಮಾಡ್ತಾಯಿದ್ದೀವಿ. ಮಜಾ ಬರ್ತಾಯಿತ್ತು. ಇವಾಗ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ, ಗೋಕಾಕ್ ವಾಟರ್ ಫಾಲ್ಸಿಗೆ. ನೀರು ಇರಲಿಲ್ಲ ಅಷ್ಟೊಂದು. ಸುತ್ತಾಡಿ ಹಸಿವಾಗಿತ್ತು. ಸೊ ಅದಕ್ಕೆ ಐಸ್ ಕ್ರೀಮು, ಬಜ್ಜಿ, ಗೋಬಿ ಅಂತ ತಿಂತಾ ಇರೋದು. ಮನೆಗೆ ಬಂದ್ವಿ. ಮಧ್ಯಾಹ್ನ ಊಟ ರೆಡಿ ಇತ್ತು. ಊಟ ಮಾಡ್ಕೊಂಡು ಯೂರಿಂಗ್ ಮಾಡ್ಕೊಂಡು ಯೂಟ್ಯೂಬ್ ಕನೆಕ್ಟ್ ಮಾಡಿದ್ರು. ಸೊ ಅದು ಶಾರ್ಟ್ ಮೂವೀಸ್ ಇರ್ತಾವಲ್ಲ, ಫನ್ನಿ ಅದು. ಸೊ ಅದನ್ನ ನೋಡ್ಕೊಂಡು ಮಾಡ್ಕೊಂಡಿದ್ದಾರೆ. 8 o'clock ಆಗಿತ್ತು. ಏನು ಮಾಡೋಣ ಗೊತ್ತಾಗಿರಲಿಲ್ಲ. ಸೊ ಕೇರ ಮಾಡೋ ಹೋಗ್ರಿ ಅಂತ ಪಪ್ಪ ಅಂದರು. ಆಯಿತು ಅಂತ ಅವಾಗ ಆಡೋಕ್ಕೆ ಬಂದಿದ್ದೀವಿ. ಮರುದಿನ ಆಯಿತು. ಮತ್ತೆ ಟೈಮ್ ಪಾಸ್ ಅಲ್ವಾ, ಮನೆಯಲ್ಲಿ ಏನು ಮಾಡೋಣ ಅಂತ ಗೊತ್ತಾಗಿರಲಿಲ್ಲ. ಅದಕ್ಕೆ ಮತ್ತೆ ಕಾರ್ ತಗೊಂಡು ಚೌಡೇಶ್ವರಿ ಗುಡ್ಡಕ್ಕೆ ಹೋಗ್ತಾ ಇರೋದು. ಚೌಡೇಶ್ವರಿ ದೇವ್ರ ಗುಡಿಗೆ ಬಂದ್ವಿ. ಇಲ್ಲಿ ಏನೇ ಬೇಡ್ಕೊಂಡ್ರೂ ಈಡೇರ್ತೈತಿ ಅನ್ನೋದು ಈ ಜನರಿಗೆ ನಂಬಿಕೆ ಐತಿ. ಜಾಗಕ್ಕೆ ನೈಟ್ ಬರಬೇಕು. ಫುಲ್ ಲೈಟಿಂಗ್ಸ್ ಎಲ್ಲ ಇರ್ತಾವೆ. ಮಸ್ತ್ ಕಾಂತದ ನಮ್ಗೆ ಬೇಕಾಗಿದೆ. ಇಲ್ಲಿ ಗಾರ್ಡನಿಗೆ ಬಂದೇವಿ. ಎಲ್ಲೈತಂದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಮನೆ ಐತ್ಲ. ಸೊ ಅಲ್ಲಿ ಮುಂದೆನೇ ಗಾರ್ಡನ್ ಐತಿ, ಅಲ್ಲಿ ಬರ್ಬೋದು. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಿರೋದು. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಶೇರ್ ಮಾಡಿರ್ತೀನಿ, ನೋಡಿ. ಲಕ್ಷ್ಮೀದೇವ್ರ ಬಂದೇವಿ. ಇದು ನಮ್ಮ ಗೋಕಾಕ್ ಒಳಗೆ ಫುಲ್ ಫೇಮಸ್ ಐತಿ. ರೀಕನ್ಸ್ಟ್ರಕ್ಷನ್ ಮಾಡ್ಯಾರ ಜಾತ್ರೆ ಸಲುವಾಗಿ. ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಕೇರಮ್ ಆಡೋಕ್ಕೆ ಬಂದಿದ್ದೀವಿ. ಅದು ಕ್ರಿಕೆಟ್ ನೋಡ್ತಿದ್ದಾರೆ ಅಲ್ಲಿ. ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊತ ಕುಂತೀವಿ. ಈ 3 ದಿನ ಇಷ್ಟ ಆಯಿತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಬಾಯ್ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.